ಯಾಕೆ ಅತ್ಗೆ ಡೈರಿ ಬರ್ದಿದ್ದಕ್ಕೆ. ಆದ್ರೆ ನಿನಗ್ ಡೈರಿ ಬರೆಯೋ ಅಭ್ಯಾಸನೇ ಇಲ್ವಲ್ಲ, ಮತ್ ನಾನೇನು ಪಬ್ಲಿಷ್ ಮಾಡ್ಲಿ? ಒಂದ್ ಐಡಿಯಾ ಚಿನ್ನ, ಈಗ ನೀನು ಪ್ರತಿನಿತ್ಯ ನನ್ನ ವಾಚಾಮಗೋಚರವಾಗಿ ಬೈತಾನೇ ಇರ್ತೀಯಲ್ಲ, ಆ ಪದಗಳನ್ನೆಲ್ಲ ಹಾಗೆ ಜೋಡಿಸಿ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿ ಹಂಗೆ ಎಲ್ರಿಗೂ ಹಂಚ್ಬಿಡ್ಲಾ? ಪ್ರತಿನಿತ್ಯ ಬೈತಾನೇ ಇರ್ತಿಯಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕಿ ಒಂದು ಆಲ್ಬಮ್ಮೇ ಮಾಡ್ಬಿಟ್ಬಿಡ್ಲಾ? ಸುಮ್ಮನೆ ತಮಾಷೆ ಮಾಡಿದೆ. ಓಕೆ, ನಾನು ಬದಲಾಗೋದಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಈಗ ಗೆಳೆಯ ಯಾವ ತರ ಗಿಫ್ಟ್ ಕೊಡ್ತಾ ಇದ್ದಾನಲ್ಲ, ನಾನು ಅದೇ ತರ ಸರ್ಪ್ರೈಸ್ ಗಿಫ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹೇಳಿದ್ಮೇಲೆ ಮಾಡಿ ಏನ್ ಪ್ರಯೋಜನ? ಹೇಳಕ್ ಮುಂಚೆನೆ ಅರ್ಥ ಮಾಡ್ಕೊಂಡು ಸರ್ಪ್ರೈಸ್ ಕೊಡ್ಬೇಕು, ಅದು ನಿಜವಾದ ಪ್ರೀತಿ. ಇವಾಗ ಗೊತ್ತಾಯ್ತಲ್ಲ, ಇನ್ಮೇಲೆ ಖಂಡಿತ ಪ್ರತಿನಿತ್ಯ ನಿನ್ಗೆ ಗಿಫ್ಟ್ ಕೊಡ್ತೀನಮ್ಮ, 100%. ಏನ್ ಬೇಕು ನಿನಗೆ? ಒಂದು ಅರಮನೆ ಬೇಕಾ, ದೊಡ್ಡ ಕಾರ್ ಬೇಕಾ, ಮೈ ತುಂಬಾ ಒಡವೆ ಬೇಕಾ, ಏನ್ ಬೇಕು ಹೇಳು? ನನ್ಗೆ ಆತರ ದೊಡ್ಡ ದೊಡ್ಡ ಗಿಫ್ಟ್, ದೊಡ್ಡ ದೊಡ್ಡ ಸರ್ಪ್ರೈಸ್ ಎಲ್ಲ ಇಷ್ಟ ಇಲ್ಲ. ನನ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಪೂರೈಸಿದ್ರೆ ಸಾಕು. ಡನ್ ಅನ್ಬಿಟ್ರೆ ಸಾಲದು, ಹೇಳಕ್ ಮುಂಚೆ ಮಾಡ್ಬೇಕು. ಪ್ರಾಮಿಸ್, ಪ್ರತಿ ತಿಂಗಳು ಒಂದೊಂದು ಸರ್ಪ್ರೈಸ್ ಗಿಫ್ಟ್ ನಿನಗೆ. ನಿಜವಾಗ್ಲು? ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಕ್ಕಳ. ಎದ್ದೇಳಿ ಎದ್ದೇಳಿ ಎದ್ದೇಳಿ. ಅಯ್ಯೋ, ಇದೇನಿದು? ಅರೆ ಎದ್ದೇಳಿ. ಗುಡ್ ಮಾರ್ನಿಂಗ್. ತಗೊಳ್ಳಿ, ನಿಮ್ಗೋಸ್ಕರ ಹಾಲು ತಂದಿದ್ದೀನಿ. ಎಸ್, ತಗೊಳ ಕೊಡು ಹಂಗೆ. ಎಷ್ಟೊತ್ತಾಗುತ್ತೆ? ನನಗೆ ಎಬ್ಬಿಸ್ಲೇ ಇಲ್ಲ. ಅರೆ, ನೀವು ಅಷ್ಟು ಸುಖವಾಗಿ ನಿದ್ದೆ ಮಾಡ್ತಾ ಇದ್ರಿ, ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ ಮನಸ್ಸೇ ಆಗಿಲ್ಲ, ಅದಕ್ಕೆ ನಾನೇ ಮಾಡ್ಕೊಂಡೆ. ತಗೊಳ್ಳಿ, ನಾನೇ ಕಾಫಿ ಮಾಡ್ಕೊಂಡೆ. ಥ್ಯಾಂಕ್ ಯು. ಬಟ್ ಇದನ್ನೇ ರೂಢಿ ಮಾಡ್ಕೊಬಾರ್ದಲ್ವಾ? ಯಾಕೆ? ಅಲ್ಲ, ನಾಳೆ ದಿನ ನಾನು ಕಾಫಿ ಮಾಡಿದಾಗ ನೀವು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ? ಓ ಹಾಗೆ. ನಿಮ್ ಕಾಫಿ ಹೇಗಿದೆ? ಭೂಮಿಕಾ, ಇವತ್ತು ನಿಮ್ಮ ರಜಾ. ರಜಾನ? ಯಾಕೆ? ಯಾಕೆ ಅಂದ್ರೆ ನೀವು ರೈಟರ್ ಆಗಿದ್ದೀರಲ್ಲ, ಅದಕ್ಕೆ ಇವತ್ತು ಮನೆ ಕೆಲಸದಿಂದ ನಿಮಗೆ ರಜಾ. ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ಗೆ ನಾನು ಕಳಿಸ್ತೀನಿ, ನೀವು ಆರಾಮಾಗಿ ನಿಧಾನವಾಗಿ ರೆಡಿಯಾಗಿ. ನಾನು ಬರ್ತಿರೋದು ಒಂದು ಪುಸ್ತಕ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಹಲೋ, ಇದು ಪುಸ್ತಕಕ್ಕಲ್ಲ, ರೈಟರ್, ಅದರಲ್ಲಿರೋ ಕಂಟೆಂಟ್ಗೆ. ಏನೋ ಒಂದು. ನಾನು ಕಾಫಿ ಮಾತ್ರ ಸಕ್ಕದಾಗಿದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಕುಡಿತಿದ್ದೀರಾ? ಪಪ್ಪ, ಮಮ್ಮಿ ನೋಡಿದ್ರಾ ಎಷ್ಟು ಖುಷಿಯಾಗಿದ್ದಾರೆ? ಹೌದು ಪುಟ್ಟ, ಇದಕ್ಕೆಲ್ಲ ನೀವೇ ಕಾರಣ. ನೀವು ಹೇಳ್ತಾ ಇದ್ದಿದ್ರೆ ಡೈರಿ ಬಗ್ಗೆ ನನ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಪಪ್ಪ, ಯಾವುದೇ ಕಾರಣಕ್ಕೂ ಮಮ್ಮಿಗೆ ನಾವು ಡೈರಿ ಓದಿದೀವಿ ಅಂತ ಹೇಳ್ಬೇಡಿ. ಅಯ್ಯೋಯ್ಯೋ, ನಾನು ಹೇಳ್ಬಿಟ್ನಲ್ಲ. ಹಾಗೆಲ್ಲ ಏನು ಮಾಡಲ್ಲ. ನಿಮ್ಮ ಮಮ್ಮಿ ಹತ್ರ ನಾನು ಮಾತಾಡ್ತೀನಿ. ಬೇಗ ಬೇಗ ಹಾಲು ಕುಡಿದು ಸ್ನಾನ ಮಾಡಿ ರೆಡಿಯಾಗಿ ಸ್ಕೂಲ್ಗೆ ಹೋಗ್ಬೇಕು. ಪಪ್ಪ, ಇವತ್ತು ನಾವು ಸ್ಕೂಲ್ಗೆ ಹೋಗಲ್ಲ ಪಪ್ಪ. ಯಾಕೆ? ಮಮ್ಮಿಗೆ ಡೈರಿ ವಿಷಯ ಗೊತ್ತಾಗಿದೆ. ನೀವಿರೋ ತನಕ ಏನು ಹೇಳಲ್ಲ, ಏನು ಭಯಲ್ಲ. ನೀವು ಆಫೀಸ್ಗೆ ಹೋದ್ಮೇಲೆ ನಮಗ್ ಕ್ಲಾಸ್ ತಗೋತಾರೆ. ಏನಾಯ್ತು? ಮಾಮ್, ಮತ್ತೆ ಯಾಕೋ ಜಯಗುರು ಪ್ರಾಬ್ಲಮ್ ಮಾಡ್ತಾನೆ ಅಂತ ನಂಗೆ ಅನಿಸ್ತಾ ಇದೆ. ಅವ್ನು ಬದಲಾಗಿದ್ದೇನೆ ಅಂತ ನನಗೆ ಯಾವುದೇ ಕಾನ್ಫಿಡೆನ್ಸ್ ಇಲ್ಲ ಮಾಮ್. ಇಷ್ಟೆಲ್ಲ ಆದರೂ ಅವನಿಗೆ ಬುದ್ಧಿ ಬಂದಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಜಯ ಏನ್ ಮಾಡ್ದ? ಮಾಮ್, ಈ ಆರ್ಡರ್ ನಿಂಗೆ ನೆನಪಿದೆ ಅಲ್ವಾ? ಇದು ಇನ್ 2 ಡೇಸಲ್ಲಿ ಡೆಲಿವರಿ ಆಗಬೇಕು. ಆ್ಯಂಡ್ ಕಾಂಟ್ರಾಕ್ಟ್ ಪೇಪರ್ಸ್ಗೆ ಅವ್ನು ಸೈನ್ ಬೇಕು. ಆ್ಯಂಡ್ ಅವ್ನು ಸೈನ್ ಮಾಡ್ತಾನೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ ಮಾಮ್. ನಾವು ಟೈಮಿಗೆ ಕರೆಕ್ಟಾಗಿ ಡೆಲಿವರಿ ಕೊಡಲಿಲ್ಲ ಅಂದರೆ ಕಂಪನಿ ಹೆವಿ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಫೈನ್, ಬೇರೆ ಕಡೆ ಎಲ್ಲಾದರೂ ಮ್ಯಾನುಫ್ಯಾಕ್ಚರ್ ಮಾಡಿ ಕಳ್ಸೋಣ ಅಂದರೆ ಏನೇ ಮಾಡಿದ್ರು ಕಾಂಟ್ರಾಕ್ಟ್ ಪ್ರಕಾರ ಪೇಮೆಂಟ್ ಅವನ ಅಕೌಂಟ್ಗೆ ಹೋಗುತ್ತೆ. ಸೊ ಅವ್ನ ಸೈನ್ ಬೇಕೇ ಬೇಕು ಮಾಮ್.
ಹಾಗಿದ್ರೆ ಈಗೇನು ಮಾಡಬೇಕು? ಮಾಮ್ ನೋಡು, ಈ ಕಾಂಟ್ರಾಕ್ಟ್ನ ನಾವು ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಜೈಬ್ರೋ ಇದಕ್ಕೆ ಸೈನ್ ಮಾಡಬೇಕು. ಸೊ ನೀನೇ ಹೋಗಿ ಜೈಬ್ರೋ ಹತ್ರ ಇದನ್ನ ಸೈನ್ ಮಾಡಿಸ್ಕೊಂಡು ಬಂದ್ಬಿಡು. ಏನು ಹೇಳ್ತಾ ಇದೆಯಾ? ಜಯ ಹತ್ರ ನಾನು ಹೋಗ್ಬೇಕಾ? ಅವನ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ನಾನು ಹೋಗಲ್ಲ, ಬೇರೆ ಯಾರನ್ನಾದರೂ ಕಳಿಸು. ಮಾಮ್ ಲುಕ್ ಮಾಮ್, ಈಗ ನಾನು ಹೋಗಿ ಜೈಬ್ರೋ ಹತ್ರ ಮಾತಾಡೋಕ್ಕಾಗಲ್ಲ, ಅಥವಾ ಬಿಗ್ ಬ್ರೋ ಕೂಡ ಹೋಗಿ ಮಾತಾಡೋದಕ್ಕಾಗಲ್ಲ. ಈಗ ನಾವಿಬ್ಬರಲ್ಲಿ ಯಾರಾದರೂ ಒಬ್ರು ಮಾತಾಡಿದ್ರು ಸುಮ್ಮನೆ ಜಗಳ ಆಗುತ್ತೆ, ವಿಷಯ ಎಲ್ಲಿಂದ ಎಲ್ಗೂ ಹೋಗ್ಬಿಡುತ್ತೆ. ಆ್ಯಂಡ್ ಹೋಗಿ ಫೈನ್, ಆನಂದ್ ಬ್ರೋ ಹತ್ರ ಮಾತಾಡ್ಸೋಣ ಅಂದರೆ ಆನಂದ್ ಬ್ರೋಗೆ ಅವ್ನು ಕಂಡ್ರೇ ಆಗಲ್ಲ, ಸುಮ್ಮನೆ ಜಗಳ ಆಗುತ್ತೆ ಮಾಮ್. ಅದಕ್ಕೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಆಗ ನನ್ನ ಮೈಂಡಿಗೆ ಬಂದಿದ್ದು ಒಂದೇ ಒಂದು ಹೆಸರು, ಅದು ನೀನು ಮಾಮ್. ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ಆ್ಯಂಡ್ ಬಿಗ್ ಬ್ರೋ ಹತ್ರ ನಾನು ಮಾತಾಡಿದೆ, ಅವ್ನು ಓಕೆ ಅಂತ ಹೇಳಿದ್ದಾನೆ. ಆ್ಯಂಡ್ ಮೊನ್ನೆ ನೀನೇ ಪೊಲೀಸ್ರ ಹತ್ರ ವಾರ್ನಿಂಗ್ ಕೊಡಿಸಿದ್ಯಾ ಮಾಮ್. ಆ್ಯಂಡ್ ನಿನ್ನ ಹತ್ರ ಮಾತಾಡುವಾಗ ಅವನು ಕೇರ್ಫುಲ್ ಆಗಿರ್ತಾನೆ, ಯಾವುದೇ ಥರದ ಬಾಲ ಬಿಚ್ಚೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಿನ್ನ ಬಗ್ಗೆ ಅವನಿಗೆ ಗೌರವ ಇದೆ, ಭಯ ಇದೆ. ಸೊ ನನಗೆ 100% ಕಾನ್ಫಿಡೆನ್ಸ್ ಇದೆ, ಅವನು ನಿನ್ನ ಮಾತು ಕೇಳ್ತಾನೆ. ಪ್ಲೀಸ್ ಮಾಮ್, ಹೇಗಾದರೂ ಮಾಡಿ ಅವನ ಹತ್ರ ಸೈನ್ ಮಾಡಿಸ್ಕೊಂಬ, ಇಲ್ಲಾಂದರೆ ಕಂಪ್ನಿಗೆ ಹೆವಿ ಲಾಸ್ ಆಗುತ್ತೆ. ಆ್ಯಂಡ್ ಬಿಗ್ ಬ್ರೋ ಹತ್ರ ಫುಲ್ ಕಾನ್ಫಿಡೆಂಟಾಗಿ ಹೇಳ್ಬಿಟ್ಟಿದ್ದೀನಿ ನಾನು, ನೀನು ಈ ಕೆಲಸ ಮಾಡ್ಕೊಂಡು ಬಂದೇ ಬರ್ತೀಯ ಅಂತ. ಒನ್ ಟೈಮ್ ಈ ಪ್ರಾಬ್ಲಮ್ ಕ್ಲಿಯರ್ ಆದರೆ ಕಂಪ್ನಿಗೆ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ ಮಾಮ್. ಪ್ಲೀಸ್ ಮಾಮ್. ಸರಿ ಪಾರ್ಥ, ನಾನು ಟ್ರೈ ಮಾಡ್ತೀನಿ. ಮಾಮ್ ಟ್ರೈ ಮಾಡೋದಲ್ಲ, ನೀನು ಮಾಡಲೇಬೇಕು.